ನನಗಿದ್ ಮನೆ ಮತ್ತೆ ಅಮ್ಮನ ಕನಸು ಹೇಳಿದ ತಕ್ಷಣ ಲಾಸ್ಟ್ ಟೈಮಿಂದ ಒಂದು ಇದ ಮೈಂಡಿಗೆ ಬರ್ತಾ ಇದೆ. ಏನಂದ್ರೆ KGF ಸಿನಿಮಾದಲ್ಲಿ ಯಶ್ ಸರು ಅವ್ರ ತಾಯಿಗೆ ಅಂದ್ರೆ ಇರೋ ಬರೋ ಚಿಹ್ನೆ ಎಲ್ಲ ಹಾಕಿ ನಿನ್ನನ್ನು ಸಂತೋಷ ಪಡಿಸ್ತೀನಿ ಅಂತ. ಸೊ ನಿಮ್ಮಮ್ಮನ್ಗುನು ಅಂದ್ರೆ ಲೈಕ್ 1 ಗ್ರಾಮ್ ಒಡವೆ ಇಲ್ಲದ ದಿನಗಳ್ನು ನೋಡಿರ್ತೀರ, ಆಮೇಲೆ ಇವಾಗೆಲ್ಲ ಕೊಡ್ಸಿದೀರಾ. ಸೊ ಆ ಚಿನ್ನ ಹಾಕಿದ ಮೂಮೆಂಟಿಗೆ ಅಮ್ಮನ ಖುಷಿ, ಆಕೆ ಕಣ್ಣಲ್ಲಿ ನೋಡಿದಂತ ಖುಷಿನ ನಮ್ಮೊಟ್ಟಿಗೆ ಹಂಚ್ಕೊಳ್ಳೋದಾದ್ರೆ. ಇಲ್ಲ, ನಾವು ಯಾವುದನ್ನು ದೊಡ್ಡದಾಗಿ ಇದೆಲ್ಲ ಮಾಡಲ್ಲ. ಹೇಗೆ ಅನ್ನಲ್ಲ ನಾವು. ನಮ್ಮ ಅಮ್ಮಂಗೆ ಸರ ಕೊಡಿಸ್ಬೇಕು ಅನಿಸ್ತು, ಕೊಡಿಸ್ದೆ. ಅವಳೊಳಗೆ ಒಂದಿಷ್ಟು ಖುಷಿ ಪಟ್ಲು ಅಷ್ಟೇ. ಅದನ್ನೇನು ದೊಡ್ಡ ಇದು ಮಾಡೋ ಸರ. ನಮಗೆ ಬಂಗಾರದ ಮೇಲೆ ಆಸೆನೂ ಇಲ್ಲ, ಆಸಕ್ತಿನೂ ಇಲ್ಲ. ಯಾವಾಗಲೂ ಸಿಗೋದು ಅದು ಸಿಗಲ್ಲ ಅಂದ್ಕೊಂಡಿದ್ವಿ ನಾವು. ಒಂದು ತುಂಡು ಬಂಗಾರ ಅಂದರೆ ಗ್ರೇಟ್ ಅದು. ಇವತ್ತು ಸಿಕ್ಕಿದೆ ಅಂದ್ರೂ ಕೂಡಲೇ ಅದನ್ನು ಹಾಕ್ಕೊಂಡು ಅಹಂಕಾರ. ಅವಳು ಹಾಕೋದೇ ಇಲ್ಲ ಅದನ್ನು. ಎಂತಕ್ಕೆ ಮರ ಅಷ್ಟು ದೊಡ್ಡದು, ಎಂತಕ್ಕೆ ಸುಮ್ಮನೆ, ಅದು ಬೇಡ ಅನಿಸ್ತದೆ. ಅಲ್ಲ ಮರತಿ ತಗೊಂಡ ಮೇಲೆ ಹಾಕೋಣ ಮರ, ಒಂಥರ ಆಗುತ್ತೆ ಎಲ್ಲರ ಮುಂದೆ ನೋಡಿ. ಆ ಥರ ಅವ್ರದ್ದು. ಅವರು ಅದನ್ನು ಹಾಕ್ಕೊಂಡು ಸೆಲೆಬ್ರೇಟ್ ಮಾಡೋಕ್ಕಿಂತ ಯಾರು ಏನು ಅನ್ಕೊತಾರೇನೋ ಅಂತ ಮುಚ್ಚಿಡ್ಕೊಳೋದೇ ಜಾಸ್ತಿ ಅವರು ಅಷ್ಟೇ. ಈಗ ಸರ್ ಮನೆ ಅಂದ್ರೆ ಹೇಳಿದ್ರಿ ಅಫಿಷಿಯಲ್ ಆಗಿ ಮೋಸ್ಟ್ಲಿ ದಸರಾ ಹಬ್ಬಕ್ಕೆ ಶುರು ಮಾಡ್ಬೇಕು ಅನ್ನೋಂಥ ಕನಸು ಅಂತ. ಸೊ ನಿಮ್ ಕನಸು ಅದೇ ಊರಲ್ಲಿ ಹೋಗಿ ಸೆಟ್ಲ್ ಆಗ್ಬೇಕು, ನಾನು ರೈತ ಆಗ್ಬೇಕು ಅನ್ನೋ ತರದ್ದು ಇತ್ತು. ಬಟ್ ಆದ್ರೆ ನಿಮ್ಮ ಅಭಿಮಾನಿಗಳು ಇಲ್ಲಿದ್ದು ಏನೋ ದೊಡ್ಡದಾಗಿ ಅಚೀವ್ ಮಾಡ್ಬೇಕು, ಇನ್ನೂ ಏನೋ ಮಾಡ್ಬೇಕು ಅಂತ ಇವತ್ತು ಟ್ರೋಫಿ ಗೆದ್ಮೇಲೆ ಇನ್ನೂ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿರುತ್ತೆ. ಏನಾದ್ರೂ ಒಂದು ಭರವಸೆ ಕೊಡ್ತೀರಾ, ನಿಮ್ಮ ಕನಸುಗಳನ್ನ ನಾನು ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತೀನಿ ಅನ್ನೋ ತರದ್ದು? ಎಸ್, ನಾನೇನು ನಾಳೆ ಹೊರಟೆ ಅಂದಿಲ್ಲ. ನನ್ನ ತಾಯಿ ಜೊತೆ ನಿಮ್ಮ ಜೊತೆ ಸಮಯ ಕಳೆದಷ್ಟು ನಾನು ಅವಳ ಜೊತೆ ಕಳೆದಿಲ್ಲ. ನಾನು ಅವಳ ಜೊತೆನೂ ಕಳಿಬೇಕು. ನಿಮ್ಮನ್ನೆಲ್ಲ ಖುಷಿ ಪಡಿಸಿ ಆಮೇಲೆ ಅಲ್ಲಿ ಹೋದೆ ಅಂದರೆ ಏನು ಇಲ್ಲಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ದೆ. ಬಟ್ ಬೆಂಗಳೂರಲ್ಲಿ ಇರಲ್ಲ, ನಾನು ಅಮ್ಮನ ಜೊತೆ ಇರ್ತೀನಿ. ಸಿನಿಮಾ ಇದ್ದಾಗ ಬಂದು ಇಲ್ಲಿ ಕೆಲಸ ಮಾಡ್ತೀನಿ, ಆಮೇಲೆ ಅಲ್ಲಿ ಹೋಗ್ತೀನಿ. ನಾನು ಅಲ್ಲೊಂದಿಷ್ಟು ಕೃಷಿ ಅದು ಇದೆಲ್ಲ ಮಾಡಬೇಕು ಅಂತ ಎರಡು ಬ್ಯಾಲೆನ್ಸ್ ಮಾಡ್ತೀನಿ. ಈಗ ನಮ್ಮ ಕಿಶೋರ್ ಸರ್ ಇದ್ದಾರೆ, ಮಾಡ್ತಾ ಇಲ್ವಾ, ಹಾಗೆ ಮಾಡ್ತೀನಿ. ಬಟ್ ಆದಷ್ಟು ಸಮಯನ ಅಮ್ಮನ ಜೊತೆ ತೋಟದಲ್ಲಿ ಕಳಿಬೇಕು ಅಂತ ಆಸೆ ಅಷ್ಟೆ. ಸರ್ ಬೆಂಗಳೂರಿಗೆ ಬಂದಾಗ ಜಾಗ ಇಲ್ಲದೆ ಎಲ್ಲೋ ಮಲ್ಕೊಳ್ಬೇಕಾದಂತ ಸಮಯ ಸಂದರ್ಭ ಪ್ರತಿಯೊಬ್ಬರಿಗೂ ಬಂದಿರುತ್ತೆ. ಸೊ ಇವತ್ತು ಅಟ್ಲೀಸ್ಟ್ ಭಗವಂತ ಇಷ್ಟು ಕೊಟ್ಟಿದ್ದಾನೆ, ನಮ್ದು ಒಂದು ಸೂರು ಅಂತ ಇದೆ. ಸೊ ಫಸ್ಟ್ ಡೇ ಆ ಡೇ ಎಲ್ಲಿ ಬಂದ್ರಿ ಸರ್, ಎಲ್ಲಿ ಇಳಿದ್ರಿ, ಯಾರು ನಿಮ್ಮನ್ನ ಅಂದ್ರೆ ಬಾ ಮಗ ನನ್ನ ಜೊತೆ ನಮ್ಮ ಮನೇಲಿ ಇರು ಇವತ್ತೊಂದಿನ, ಆ ಥರದ ಸನ್ನಿವೇಶಗಳನ್ನ ಎಕ್ಸ್ಪ್ಲೈನ್ ಮಾಡಿ. ನಾವು ಫಸ್ಟ್ ಬಂದು ಉಳಿದಿರೋದು ಯಶವಂತಪುರ. ಅಲ್ಲಿಂದ ನನ್ನ ಫ್ರೆಂಡ್ ಒಂದು ಹೋಟ್ಲಿಗೆ ಕರ್ಕೊಂಡು ಹೋಗಿ ಕೆಲಸ ಕೇಳಿದ್ವಿ. ಅದೇ ಬಾತ್ರೂಮು ಕ್ಲೀನಿಂಗು ಇದೆಲ್ಲ ಕೆಲಸ ಇತ್ತು. ಸೊ ಅದು ಕೆಲಸ ಓಕೆ ಆದ್ರ ಮೇಲೆ ಆ ಹೋಟ್ಲವರೇ ಒಂದು ರೂಮ್ ಕೊಟ್ಟರು. ಆ ರೂಮಲ್ಲಿ ಇದ್ವಿ. ಹೋಟ್ಲಲ್ಲೇ ಮಲಗಬೇಕಿತ್ತು. ಆ ಹೋಟ್ಲು ಬೆಂಚ್ಗಳ ಮೇಲೆ ಮಲಗೋದು. ಅಲ್ಲಿ ಮಲಗ್ತಿದ್ದೆ ಹೋಟ್ಲು ಬೆಂಚಲ್ಲೇ ಮಲ್ಕೊಂಡು ಅಷ್ಟೇ. ಅಲ್ಲಿಂದ ನಮ್ಮ ಜೀವನ ಸ್ಟಾರ್ಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.